ಇನ್ನು ಈ ಮಹಾಕುಂಭ ಮೇಳಕ್ಕೆ ಅನೇಕ ಕನ್ನಡಿಗರು ಭಾಗಿಯಾಗಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಇನ್ನು ಹರಪನಹಳ್ಳಿ ಶಾಸಕಿ ಅವರು ಕೂಡ ಮಹಾಕುಂಭ ಮೇಳಕ್ಕೆ ಹೋಗಿದ್ದಾರೆ, ಅಲ್ಲಿ ಸಾಕ್ಷಿಯಾಗಿದ್ದಾರೆ. ಲತಾ ಅವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಲತಾ ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ ಮೇಡಮ್ ಈಗ? ನಾನ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಾನಿರೋದು UP ಗೌರ್ಮೆಂಟ್ದು ಟೆಂಟ್ ಸಿಟಿಯಲ್ಲಿ ಸೆಕ್ಟರ್ ನಂಬರ್ 1 ಅಲ್ಲಿ ಇದೆ. ಓಕೆ, ಪ್ರೈಡ್ ಗ್ರೌಂಡ್ ಅಂತ ಅಲ್ಲಿ ಇದೆ ಮೇಡಮ್. ಈಗ ಮಹಾಕುಂಭ ಮೇಳದಲ್ಲಿ ಕಾಲ್ ತುಳಿತ ಆಗಿದೆಯಲ್ಲ, ಅದ್ರ ಬಗ್ಗೆ ತಮ್ಮ ಗಮನಕ್ಕಿದೆಯಾ? ಏನೇನು ಆಗ್ತಾ ಇದೆ ಮೇಡಮ್ ಅಲ್ಲಿ? ನಮ್ಗೊಂಚೂರು ಇನ್ಫಾರ್ಮೇಶನ್ ಕೊಡೋದಾದ್ರೆ. ಕಾಲ್ ತುಳಿತದ ಪ್ರದೇಶದಲ್ಲಿ ನಾನು ಇನ್ನ ರೀಚ್ ಆಗಿಲ್ಲ. ಸಂಗಮ್ ಹತ್ರ ಆಗಿದೆ ಅಂತ ಬೆಳಗ್ಗೆ ನಾನು ನ್ಯೂಸ್ ಅಲ್ಲಿ ನೋಡಿದ್ದು. ನಾನು ಉಳಿದಿರೋದಕ್ಕೂ ಸಂಗಮ್ ಹತ್ರಕ್ಕೂ ಒಂದು ಆಲ್ಮೋಸ್ಟ್ ಆಲ್ 1 to 2 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ ಇರ್ಬೋದು ಅಂತ ಅನ್ಕೊಂಡಿದ್ದೇವೆ. ಬಟ್ ಅಲ್ಲಿ ಕೆಲವರು ಇಲ್ಲಿ ಅಡ್ವೈಸ್ ಮಾಡ್ತಿದ್ದಾರೆ, ಹೋಗ್ಬೇಡಿ, ತುಂಬಾ ಜನ ಇದ್ದಾರೆ. ಇವಾಗೇನೋ ಶಾಹಿ ಸ್ನಾನ ಮಾಡೋದಿಕ್ಕೆ ಅವಕಾಶ ಇಲ್ಲ, ಸ್ಟಾಪ್ ಮಾಡಿದ್ದಾರೆ ಅಂತ ಮೆಸೇಜ್ ಬಂತು. ಬೆಳಗ್ಗೆ ಮೆಸೇಜ್ ಬಂತು, ನ್ಯೂಸ್ ಅಲ್ಲಿ ನೋಡಿದ್ವಿ. ಬಟ್ ಏನಂದ್ರೆ ತುಂಬಾ ಜನ ನಡ್ಕೊಂಡ್ ಬರ್ತಿದ್ದಾರೆ. ಇದು ಮೋರ್ ದೆನ್, ನಾನೇ ಈಗ 12 to 14 ಕಿಲೋಮೀಟರ್ಸ್, 2 ಕಿಲೋಮೀಟರ್ಸ್ ಸೈಕಲ್ ಗಾಡಿಯಲ್ಲಿ, 3 ಕಿಲೋಮೀಟರ್ ಬೈಕ್ ಅಲ್ಲಿ, ಆಮೇಲೆ 2 ಕಿಲೋಮೀಟರ್ ಕಾರಲ್ಲಿ ಬಂದಿದ್ದೀವಿ. ನನಗೆ ಅಂದಾಜು ಪ್ರಕಾರ ಈಗ 20 ಕಿಲೋಮೀಟರ್ಸ್ ಫಾರ್ ಅವೇ ನಾವು ಅಲ್ಲಿಂದ ಇಲ್ಲಿ ಬಂದಿದ್ದು ಅಂತ. ಹರಸಾಹಸ ಪಡ್ಕೊಂಡೇ ಹೋಗಿದ್ದೀರಿ ನೀವು ಅಲ್ಲಿ, ಬೈಕ್ ಅಲ್ಲಿ, ಸೈಕಲ್ ಅಲ್ಲಿ, ಕಾರಲ್ಲಿ ಅಂತ. ಎಷ್ಟು ಜನ ಹೋಗಿದ್ದೀರಿ ಮೇಡಮ್ ತಾವುಗಳು? ನಾನು, ನನ್ನ ಬ್ರದರ್ ಇನ್ಲಾ ಮತ್ತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ 2 ಪೇರ್ ಬಂದಿದೆ. ಒಟ್ಟು ಟೋಟಲ್ 6 ಮೆಂಬರ್ಸ್ ಇದೆ. ನಿಮ್ಗೆ UP ಗವರ್ಮೆಂಟ್ ಇಂದ ಏನಾದ್ರು ವ್ಯವಸ್ಥೆ ಆಗಿದೆಯಾ? ನೋ ಪ್ರೋಟೋಕಾಲ್ ಅಂತ ಹೇಳಿದ್ರು. ಎಲ್ಲ ಮೆಸೇಜ್ ಹಾಕಿದ್ವಿ. ಬಟ್ ನಮ್ ಕರ್ನಾಟಕದಿಂದ ಯಾರ್ಯಾರು ಬಂದಿದ್ದವರು ನನ್ಗೆ ಗೊತ್ತಿಲ್ಲ. ಬಟ್ ಪಬ್ಲಿಕ್ ಬಂದಿದ್ದಾರೆ ಅಂತ ಗೊತ್ತು. ನಮ್ಮ ಹರಪನಹಳ್ಳಿಯಿಂದನೂ ಸುಮಾರು ಜನ ಬಂದಿದ್ದಾರೆ ಅಂತ ಗೊತ್ತಿದೆ. ಬನ್ನಿ. ಈಗ ಹೇಗಿದೆ ಅಂತ ಮೇಡಮ್? ನಾವು ಇನ್ನ ದೂರ ಇದ್ದೀವಿ. ತುಂಬಾ ಗಲಾಟೆ ಇತ್ತಂದ್ರೆ ಹೋಗೋದಿಲ್ಲ. ನ್ಯಾಚುರಲ್, ನಿಮ್ಗೂ ಗೊತ್ತು ಅದ್ರದ್ದೇನು ಅಂತ. ಹೌದು ಹೌದು. ಅಲ್ಲ ಮೇಡಮ್, ಈಗ ಅಲ್ಲಿ ಕಾಲ್ ತುಳಿತ ಆಗಿದೆ, ಅಲ್ಲಿ ಕಂಡೀಷನ್ ಹೇಗಿದೆ, ಎಲ್ಲ ಕಂಟ್ರೋಲಿಗೆ ಬಂದಿದೆಯಂತ ಇಲ್ವಾ? ಇದ್ರ ಬಗ್ಗೆ ತಾವು UP ಗವರ್ಮೆಂಟ್ ನಿಂದ ಯಾರನ್ನಾದ್ರೂ ಕಾಲ್ ಮಾಡುವಂತಹ ಪ್ರಯತ್ನ, ಅವರಿಂದ ಇನ್ಫಾರ್ಮೇಶನ್ ತೆಗೆದುಕೊಳ್ಳುವಂತಹ ಪ್ರಯತ್ನ ಏನಾದ್ರು ಮಾಡಿದ್ರೆ? ಇಲ್ಲ, ಇಲ್ಲಿ ನಮಗೆ ಸಿಕ್ಕಿರೋದ್ರಲ್ಲಿ ಯಾವ ಪೊಲೀಸ್ನವರು ಅಲ್ಲಿ ಏನು ಇನ್ಫಾರ್ಮೇಶನ್ ಕೊಡೋದಿಲ್ಲ. ಇದನ್ನು ಮೊದ್ಲು ತಿಳ್ಕೊಬೇಕು ನಾವು. ಹೌದಾ? ಆಮೇಲೆ ನಮಗೆ ಇಲ್ಲಿ ಯಾವ ಗೌರ್ಮೆಂಟ್ ಅಧಿಕಾರಿಗಳು ಇಲ್ಲಿ ಇದ್ದಾರೆ ಅಂತಂದು ಗೊತ್ತಿಲ್ಲ ನಮಗೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಲೋಕಲ್ ಹೇಳೋದು, ಕಾಲ್ ತುಳಿತ ಆಗಿರೋದು ನಮಗೆ ಬೆಳಿಗ್ಗೆ ನಾವು 4 ಗಂಟೆ ಬಂದು ಮಲ್ಕೊಂಡಿದ್ದು. 4 ಗಂಟೆಯಿಂದ 8 ಗಂಟೆ 7:30 ತನಕ ಮಲ್ಕೊಂಡಿದ್ವಿ. ಇವಾಗ ನ್ಯೂಸ್ ನೋಡಿದಾಗ ಗೊತ್ತಾಗಿದ್ದು. ಬಟ್ ನಾವು ಬರೋ ಮುಂದ್ಗಡೆ 2-3 ಆಂಬುಲೆನ್ಸ್ ಹೋಗಿದ್ದು ಗೊತ್ತಾಯ್ತು. ಯಾಕಂದ್ರೆ 11:30 12 o'clock ಅಷ್ಟೊತ್ತಿಗೆ ಶಾಹಿ ಸ್ನಾನ ಮಾಡೋದಿಕ್ಕೆ ಬಿಟ್ಟಿದೀವಿ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಬಟ್ ಏನಂದ್ರೆ ಇಲ್ಲಿ ಡೈರೆಕ್ಷನ್ ಕೊಡೋರು ಕರೆಕ್ಟ್ ಆಗಿಲ್ಲ. ಒಬ್ಬ ಪೊಲೀಸ್ ರೈಟ್ ಹೋಗಿ ಅಂತಾರೆ, ಒಬ್ಬ ಪೊಲೀಸ್ ಲೆಫ್ಟ್ ಹೋಗಿ ಅಂತಾರೆ. ಬಟ್ ನಮ್ ಎಕ್ಸಾಂಪಲ್, ನನ್ನ ಸೆಕ್ಟರ್ ಇಂದ ನಾನು 500 ಮೀಟರ್ಸ್ ದೂರದಲ್ಲಿದ್ದೆ. ಬಟ್ ಅಲ್ಲಿ ಬ್ಯಾರಿಕೇಟರ್ ಹಾಕಿದ್ರು. ನಾವ್ ಕೇಳಿದ್ನಪ್ಪ ಅಂದ್ರೆ ಒಬ್ರು ಲೆಫ್ಟ್ ಅಂತಾರೆ, ಒಬ್ರು ರೈಟ್ ಅಂತಾರೆ. ಲೆಫ್ಟ್ ಹೋದ್ರೆ 1.5 ಕಿಲೋಮೀಟರ್, ರೈಟ್ ಹೋದ್ರೆ 203 ಕಿಲೋಮೀಟರ್ಸ್ ಆ ತರ ತೋರಿಸ್ತಾ ಇತ್ತು ನಮ್ಮ ಮ್ಯಾಪ್ ಅಲ್ಲಿ. ಅಂದ್ರೆ ಸರಿಯಾದ ಗೈಡೆನ್ಸ್ ಸಿಗ್ತಾ ಇಲ್ಲ ನಿಮ್ಗೆ? ನೋಡೋಣ ಹೇಗಿದೆ ಮೇಡಮ್ ಅಲ್ಲಿ ಪೊಲೀಸ್ ವ್ಯವಸ್ಥೆ ಹೇಗಿದೆ? ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಬಟ್ ಸರಿಯಾದ ಮಾಹಿತಿ ಅವರಿಗೆ ಡೈರೆಕ್ಷನ್ ಹೆಂಗ್ ಕೊಡ್ಬೇಕು ಅಂತ ಗೊತ್ತಿಲ್ಲ. ಎಲ್ಲಾ ಕಡೆಗೂ ಬ್ಯಾರಿಕೇಟರ್ ಹಾಕಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಒಂದೇ ಒಂದ್ ಸೆಕ್ಟರ್ ಅಲ್ಲಿ ಓಪನ್ ಮಾಡಿದಾರೆ, ಎಲ್ಲರೂ ಅಲ್ಲೇ ಹೋಗ್ಬೇಕು ಯಾರಾದ್ರೂನು. ಬಟ್ ಐ ಡೋಂಟ್ ನೋ VIP ರೋಡ್ ಎಲ್ಲಿದೆ ಅದೆಲ್ಲ ಗೊತ್ತಿಲ್ಲ. ಬಟ್ ಈಸ್ ಕಾಮನ್ ಆಗಿ ನಾನು ನಡ್ಕೊಂಡ್ ಬಂದಿರೋದು. ಇದು ಅನೌನ್ಸ್ಮೆಂಟ್ ಆಗ್ತಾ ಇದೆಯಾ ಮೇಡಮ್? ಅನೌನ್ಸ್ಮೆಂಟ್ ಆಗ್ತಾ ಇದೆಯಾ? ಅನೌನ್ಸ್ಮೆಂಟ್ ಏನಿಲ್ಲ, ಬರೀ ಪೂಜಾದು ಅದು ಹೇಳ್ತಾರೆ. ಇಷ್ಟೊತ್ತಿಗೆ ಶಾಹಿ ಸ್ನಾನ ಇದೆ ಹೋಗಿ, ಇಷ್ಟೊತ್ತಿಗೆ ಇದು ಇದೆ ಹೋಗಿ ಅಂತ ಇಷ್ಟೇ ಅನೌನ್ಸ್ಮೆಂಟ್ ಆಗ್ತಾ ಇದೆ ನಮಗೆ ತಿಳಿದು ಬಂದಿದ್ದ ದಾರಿಯಲ್ಲಿ. ನಾವು ನಿಯರ್ ಬೈ 3-4 ಕಿಲೋಮೀಟರ್ ಹತ್ರ ಬಂದಾಗ ಅವ್ರು ಹೇಳ್ತಾ ಇದ್ರು. ಬಹಳ ಅಂದ್ರೆ ನನ್ನ ಅಭಿಪ್ರಾಯ ಕೇಳಿದ್ರೆ
ಈ ಕಾಲ್ ತುಳಿತ ಅದೆಲ್ಲ ಆಗಿದೆ ಅಂದ್ರೆ ಅಲ್ಲಿ ಅಷ್ಟೊಂದ್ ಜನ ಅಟ್ ಅ ಟೈಮ್ ಅಲ್ಲಿ ಇಳಿತಾರೆ ಅಂದ್ರೆ ತುಂಬಾ ಕಷ್ಟ. ನಿನ್ನೆ ಒಬ್ಬ ಲೇಡಿ ನಮಗೆ ಇಲ್ಲಿ ನಮ್ಮ ಟೆಂಟ್ ಅಲ್ಲಿ ಮಾರ್ನಿಂಗ್ ಸಿಕ್ಕಾಗ ಅವ್ರು ಹೇಳಿದ್ದು, ಅವ್ರು ನಿನ್ನೆ 11 ಸ್ನಾನಕ್ಕೆ ಹೋದವರು 3 ಆದ್ರೂ ಸ್ನಾನ ಆಗ್ಲಿಲ್ಲ ಅಂತೆ. ಆಮೇಲೆ ಅದೇನೋ ಸಾಹಸ ಮಾಡಿ ಬಂದು ಯಾಕಾದ್ರೂ ಬಂದಿದ್ದೀನಿ ಅಂತ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು. ಓಕೆ, ನೀವಿರುವಂತ ಸೆಕ್ಟರ್ ಬಳಿ ಹೆಂಗಿದೆ ಮೇಡಮ್ ಕ್ರೌಡ್? ಅಲ್ಲೂ ತುಂಬಾ ಜನ ಇದಾರಾ? ನಾವು ನೀವು ಮಾರ್ನಿಂಗ್ 4 ಬಂದಾಗ ನಮ್ ಶೆಟ್ಟರ್ ಒಳಗಡೆ ಎಂಟ್ರಿ ಆಗ್ತಾ ಮುಂದೆ ಒಂದು 100 ಜನ ರೋಡಲ್ಲೇ ಮಲ್ಕೊಂಡಿದ್ರು ನಮ್ಮ ಎಂಟ್ರಿ ಗೇಟ್ ಅಲ್ಲಿ. 100-200 ಜನ ಗಟ್ಲೆ ಅಲ್ಲೇ ಇದು ರಜಾಯಿಗಳು ಹೊತ್ಕೊಂಡು ಹಾಗೆ ಮಲ್ಕೊಂಡಿದ್ರು. ಮೇಡಮ್ ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಇದೆ. ಅದರಲ್ಲೂ ಈ ಶಾಹಿ ಸ್ನಾನವನ್ನ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಸೊ ತಾವು ಕೂಡ ಬಹಳ ಕೇರ್ಫುಲ್ ಆಗಿರಿ. ಆದ್ರೆ ಮಾತ್ರ ಹೋಗಿ, ಇಲ್ಲದೆ ಇದ್ರೆ ವಾಪಸ್ ಬನ್ನಿ. ನಮ್ಮ ಕಳಕಳಿ ಇದು. ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.